ಸೌಕರ್ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಏನ್ರಿ ಸೌಕರ? ಮಾಂತಯ್ಯ ಮಲ್ಲಯ್ಯ ಕುಲಕರ್ಣಿ. ನಿಮ್ದು ಯಾವ ರೀ? ನಮ್ದು ಕರ್ಜಗಿರಿ ಹಾವೇರಿ ತಾಲೂಕು. ನೀವು ಏನೇನು ಬೆಳೆ ಹಾಕಿದ್ರಿ ಸೌಕರ? ನಾವು ಸೋಯಾಬಾನ ಗೊಂಜಾಳ ಹಾಕ್ಯಾವ್ರಿ. ಒಕ್ಕಲ್ತನ ಬೇಸಾಯ ಮಾಡಕಂದ್ರೆ ಎಷ್ಟು ವರ್ಷ ಆಯ್ತು ರೀ? ನಾವು ಮಾಡಕತ್ತಿ ಒಂದು 35-40 ವರ್ಷ ಹಾಕಿ ಬಂದ್ರಿ. ಅಂದ್ರೆ ನೀವು ಸಣ್ಣ ಇರ್ತಂದ್ರೆ ವ್ಯವಸಾಯನ ಮಾಡ್ತಾ ಇದ್ದೀರಿ? ಹೌದು ಹೌದು, ನಮ್ಮ ಅಜ್ಜಾರ ಕಾಲದಿಂದನೇ ವ್ಯವಸಾಯ ಕಮ್ತಾನ ರೀ. ಹಾಂ ರೀ. ನಾವು ಅದ್ರಾಗ ಬಂದಾರ್ರಿ. ಸೌಕರ ಸೋಯಾಬೀನ್ ಹಾಕಿದ್ರಲ್ಲ, ಎಷ್ಟು ಎಕರೆ ಹಾಕಿದಿರಿ? ನಾವು ಸೋಯಾಬಾನ 10 ಎಕರೆ ಹಾಕ್ಯಾವ್ರಿ. ಸೋಯಾಬೀನ್ 10 ಎಕರೆ ಹಾಕಿರಿ? ಹೌದು, ಸೋಯಾಬಾನ 10 ಎಕರೆ ಹಾಕಿ. ಇದು ಅಷ್ಟು ಇದು ಎಷ್ಟು ಎಕರೆ ಪಟ್ರಿ ಸೌಕರ? ಇದು 4 ಎಕರೆ ಪಟ್ರಿ. ಇದು 4 ಎಕರೆ ಪಟ್ರಿ. ಇದು ಹೌದು. ಇದು ಎಷ್ಟು ತಿಂಗಳು ಬೆಳೆ ಐತೆ ಸೌಕರ? ಇದು 3 ತಿಂಗಳ ಮ್ಯಾಗ ಐತ್ರಿ. ಇದು 3 ತಿಂಗಳ ಮೇಲೆ ಐತ್ರಿ? ಹೌದ್ರಿ. ಎಣ್ಣೆ ಹೊಡಿಯೋದು, ಔಷಧಿ ಹೊಡಿಯೋದು, ಇದಕ್ಕೆ ಔಷಧಿ ಸಿಂಪಡಿಸ್ತಿರಲ್ಲ, ಯಾವ ಟೈಪ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ? ಈಗ ಬಿತ್ತಿಂದಾಗ್ರಿ ನಾವು ಬಿತ್ತ ಮುಂದ ಎಕರೆಕ್ ಒಂದೊಂದು ಚೀಲ DAP ಹಾಕಿದ್ದೀವಿ ರೀ. ಹಾಂ ರೀ. ಆಮ್ಯಾಗ ಬಿತ್ತಿಂದಾಗ 15-20 ದಿನಕ್ಕ ಇದನ್ನ ಎಣ್ಣೆ ಹೊಡೆದಿವ್ರಿ. ಹಾಂ ರೀ. ಒಮ್ಮೆ ಮುಂಚೆನೆ ಮೈ ಸಾಲ್ ಮಾಡಿದಾಗ ಒಮ್ಮೆ ಮೈ ಎಣ್ಣೆ ಹೊಡೆದಿವ್ರಿ. ಹಾಂ ರೀ. ಆಮ್ಯಾಗ ಮತ್ತೆ ಒಂದು 20 ದಿನ ಬಿಟ್ಟು ಮತ್ತೊಮ್ಮೆ ಎಣ್ಣೆ ಹೊಡೆದಿವ್ರಿ. ಹಾಂ ಹಾಂ ರೀ. ಆಮ್ಯಾಗ ಮತ್ತೊಂದು 25-30 ದಿನ ಬಿಟ್ಟು ಮತ್ತೊಮ್ಮೆ ಎಣ್ಣೆ ಹೊಡೆದಿವ್ರಿ. ಇದಕ್ಕೆ ಹೆಂಗ್ರಿ ನೀವು ಎಷ್ಟು ವರ್ಷದಿಂದ ಸೋಯಾಬೀನ್ ಹಾಕ್ತಾ ಇರೋದು? ನಾವು ಈ ಸೋಯಾಬೀನ್ ಹಾಕಕತ್ತಾಗಲೇ ಒಂದು 10 ವರ್ಷ ಹಾಕಕ್ ಬಂತ್ರಿ. 10 ವರ್ಷ ಆಯ್ತ್ರಿ? ಹೌದ್ರಿ. ಸೋಯಾಬೀನ್ ಅದು ಹೆಂಗೆ ಇಳುವರಿ, ಖರ್ಚು ಏನ್ರಿ ಇದ್ರದ್ದು? ಇದು ಖರ್ಚು ಒಂದು ಎಕರೆಕ್ ಒಂದು 10,000 ರೂಪಾಯಿ ಬರ್ತೈತ್ರಿ. ಎಕರೆಗೆ 10,000? ಹೌದ್ರಿ. ಸೋಯಾಬಾನ ಬಿತ್ತಿದ್ದು ಗೊಬ್ಬರ ಎಣ್ಣೆ ಎಲ್ಲ ಲೆಕ್ಕ ಮಾಡಿದ್ರಿ ಒಂದು 10,000 ರೂಪಾಯಿ ಬರ್ತೈತ್ರಿ. ಗೊಂಜಾಳ ಸೋಯಾಬಾನ್ ಹಾಕಕತ್ತಿ 10 ವರ್ಷ. 10 ವರ್ಷದಿಂದ ಮಾಡಿದಿರಲ್ಲ, ಏನು ವ್ಯವಸಾಯ ಮಾಡ್ತಿರಲ್ಲ, ವ್ಯವಸಾಯದೊಳಗೆ ಹೆಂಗ ಲಾಸ್ ಅನ್ಸುತ್ತಾ ಅಥವಾ ನಿಮ್ಗ ಲಾಭ ಅನ್ಸಿದಿರಿ? ನಮಗಂಕರ ಲಾಸ್ ಅನ್ನೋದು ಕಂಡಿಲ್ರಿ ಕಂಪ್ಲಿದ್ದ. ಆದ್ರ ಮುಂಚೆಕ್ ಮಾಡದ ಇದನ್ನ ಬ್ಯಾರೆ ಐತ್ರಿ, ಈಗ ಮಾಡೋ ಇದನ್ನ ಬ್ಯಾರೆ ಐತ್ರಿ. ಮುಂಚೆಕ ಏನ ಮಾಡಿದ್ರ ಮನಿದ್ ಮಾಡ್ತಿದ್ವಿ. ಗೊಬ್ಬರ ತಿಪ್ಪಿ ಗೊಬ್ಬರ ಹೇರ್ತಿದ್ವಿ. ಏನ ಬೀಜ ಮನಿ ಬೀಜ ಚಲೋ ಗಂಡ್ಗಾಳ ತೆಗೆದಿಟ್ಟು ಗಂಡ್ಗಾಳ ಬಿತ್ತಿದ್ವಿ. ಅವು ನಮಗ ಖರ್ಚು ಅಂತ ಅನಿಸ್ತಿದ್ದಿಲ್ರಿ. ಈಗ ಏನಿದ್ರು ಓಟ್ ಕಡೆಯಲ್ಲೇ ತಂದ್ ಮಾಡ್ಬೇಕಲ್ರಿ ಅವು ಬೀಜನ, ಅದೊಂದ್ ಖರ್ಚು. ಹಿಂಗಾಗಿ ಕಮ್ತಿದ್ದ ಒಟ್ಟು ಉತ್ಪನ್ನ ಕಮ್ಮಿ ಅನಿಸ್ತೈತ್ರಿ. ಉತ್ಪನ್ನ ಕಮ್ಮಿ ಅನ್ಸತ್ರಿ? ಒಟ್ಟು ಸ್ವಲ್ಪ ಕಮ್ಮಿ ಅನಿಸ್ತೈತ್ರಿ. ಅವಾಗ ಎಲ್ರಿ ತಿಪ್ಪಿ ಗೊಬ್ಬರ ಹೇರ್ತಿದ್ವಿ, ರಾಸಾಯನಿಕ ಗೊಬ್ಬರ ಇದ್ದಿದ್ದಿಲ್ಲ. ಅವಾಗ ಬೀಜ ಕೊಳ್ತಿದ್ದಿಲ್ಲ, ಮನಿ ಬೀಜ ತೊಂತ ಬಿತ್ತಿದ್ವಿ. ಮನಿಯವರ ಬಂದ್ ಬದುಕ್ ಮಾಡ್ಕೊಂತಿದ್ವಿ, ಆಳ್ ಹಚ್ತಿದ್ದಿಲ್ಲ. ಹಿಂಗಾಗಿ ಈಗ ಎಲ್ಲದಕ್ಕನ ಆಳಿಂದ ತೊಂದ್ರಿ, ಇದ್ರಲಿದ್ದ ತೊಂದ್ರಿ, ಎಲ್ಲಾ ಹಿಂಗ್ ತೊಂದ್ರೆ ಆಗಲಿದ್ದ ಒಟ್ಟು ಕಮ್ತ ಒಟ್ಟು ಖರ್ಚಿನ ಮಕ್ಕ ತೋರಿಸ್ತೈತ್ರಿ. ಖರ್ಚು ಜಾಸ್ತಿ ಆಗತ್ರಿ ಈಗ? ಹೌದ್ರಿ. ಅಂದ್ರೆ ಖರ್ಚು ಜಾಸ್ತಿ ಆದ್ರೆ ಏನು ಲಾಸ್ ಆಗುತ್ತಾ ಅಥವಾ ಹೆಂಗ್ ಲಾಭ ಅನ್ಸತ್ರಿ? ಆದ್ರೆ ನಮ್ಮ ಪ್ರಯತ್ನ ತಕ್ಕ ನಾವು ದುಡ್ದಿದ್ದ ಇದ್ರಲಿದ್ದ ಒಟ್ಟು ಇದು ಉತ್ಪನ್ನ ತೋರಿಸ್ತೈತ್ರಿ. ಒಟ್ಟು ಉತ್ಪನ್ನ ಏನ್ ಜಾಸ್ತಿ ಆಗೈತ್ರಿ? ಜಾಸ್ತಿ ಆಕೈತಿ. ಲಾಸ್ ಏನಾಗಿಲ್ಲ? ಲಾಸ್ ಏನಿಲ್ರಿ, ಕಮ್ತ. ಅಂದ್ರ ಮೊದ್ಲಕ್ಕೆಲ್ಲ ಮನಿಯರ ದುಡ್ತೀನಿ ಅಂದ್ರಿ ನೀವು? ಹ್ಞೂನ್ರಿ. ಅಂದ್ರ ತುಂಬಾ ಕುಡಿದ ಕುಟುಂಬ ಐತನ್ರಿ ನಿಮ್ದು? ಹೌದು, ಕುಡಿದ ಕುಟುಂಬ ಇತ್ರಿ. ಈಗ ನಾವು 5 ಮಂದಿ ಅಂತಮ್ಗಳ್ರಿ. ಅವ್ರವ್ರ ಇದಕ್ಕ ಸೂಪರ್ ಆಗ್ಬಿಟ್ರಲ್ರಿ. ಅವ್ರವ್ರ ಇದಕ್ಕ ಅವರೆಲ್ಲ ಡಿವೈಡ್ ಆಗಿಂದಾಗ ಮತ್ತ ಒಬ್ಬೊಬ್ರು ಹಿಂಗ್ ಮಾಡ್ಕೊಂತ ಬಂದ್ವಲ್ಲ. ಈಗ ಮತ್ತ ಆಳ್ ಹಚ್ಬೇಕು, ಇದು ಮಾಡ್ಬೇಕು. ಈಗ ಹಿಂಗಾಗಿ ಒಟ್ಟು ಮೈ ಮ್ಯಾಗ ಐತಿ ಕಮ್ತ. ಅಂದ್ರ ಆಳು ತಗೊಂಡ ಮಾಡ್ಬೇಕು ನೀವು? ಹೌದು, ಆಳ್ ತಗೊಂಡ ಮಾಡ್ಬೇಕು. ದುಡಿತಿದ್ವಿ ಅಂತ ಖರ್ಚು ಬರ್ತಿದ್ದಿಲ್ರಿ. ಏನೋ ಬಂದ್ ಉತ್ಪನ್ನ ಮನಿಗ್ ಉಳ್ಕೊಂತಿತ್ತು. ಹೌದು, ದುಡಿಯರೆಲ್ಲ ಮನಿಯರ ಇರ್ತಿದ್ರು. ಅಷ್ಟು ದುಡಿಯರ್ ಮನಿಯರ ಬೀಜ ಒಟ್ಟು ಮನಿಲಿದ್ದ ಇದ್ದಾಗ ಉತ್ಪನ್ನ ಬಾಳ ಈಡ್ ಕಾಣದ್ರಿ. ಬಂದಿದ್ದ ದುಡ್ಡೆಲ್ಲ ಮನಿಗೆ ಉಳಿಯೋದು? ಮನಿಗೆ ಉಳಿಯದ್ರಿ. ಇವಾಗ ಏನಾಗ್ಬಿಟ್ಟಿದ್ರಿ, ಎಲ್ಲ ಹರಿದ ಹಂಚಿ ಹೋಗ್ತೈತಿ. ಅಂದ್ರ ಗೊಬ್ಬರಕ್ಕೂ ಕೊಡ್ಬೇಕು, ಗೊಬ್ಬರಕ್ಕೆ ಹಾಕ್ಬೇಕ್ರಿ, ಬೀಜಕ್ ತರ್ಬೇಕ, ಎಣ್ಣಿಗೆ ತರ್ಬೇಕು. ಈಗ ಎಣ್ಣೆ ಹೊಡೆದನ ಮತ್ತೆ ಯಾವ ಪೀಕ್ ಬರಂಗಿಲ್ರಿ. ಅವಾಗ ಎಣ್ಣೆ ಇದ್ದಿದ್ದಿಲ್ಲ, ಏನಿದ್ದಿಲ್ರಿ. ಏನೋ ಒಂದ್ ದೇವ್ರ ಜ್ಞಾನ ಮಾಡ್ಕೊಂಡ್ ದೇವ್ರದ್ ಇದ್ರ ತಂದ್ ಹೊಡೆದ್ಬಿಟ್ರ ಅದ ಪಾಪ ಎಲ್ಲ ಪರಿಹಾರ ಅನ್ನಂಗ ಹಂಗ ಉತ್ಪನ್ನ ಮ್ಯಾಗ ಅವ್ರ ಕಿಮ್ಮಿರಾಶಿಕಗಳು ಬರ್ತಿದ್ದಿಲ್ರಿ. ಅವಾಗ ಯಾವ ಕ್ರಿಮಿನಾಶಕಗಳನ್ನ ಹೊಡ್ತಿದ್ದಿಲ್ರಿ. ಹಂಗ ದೇವ್ರ ಧ್ಯಾನ ಮಾಡಿ ದೇವ್ರ ಗುಡಿಗೆ ಹೋಗಿ ದೇವ್ರ ಇದ್ರನ್ನ ನೀರ್ ತಂದ್ ಹೊಟ್ಟು ಇದಾಗಿ ಹೋಗ್ರಿ. ಅವಾಗ ಲಾಸು ಇದ್ದಿದ್ದಿಲ್ಲ. ಆಮೇಲೆ ಮನೆಯಲ್ಲೇ ದುಡಿಯೋರು ಬಾಳ ಜನ ಇದ್ರು. ಹೌದು, ಅಷ್ಟು ನಾವ್ ಮನೆಯವ್ರ ಅಂತಮ್ಗಳಿದ್ವಿ. ಹಂಗಾಗಿ ಮಾಡ್ಕೊಂಡ್ ಹೋಗ್ತಿದ್ವಿ. ಅದ್ ಖರ್ಚು ಏನಂತ ಅನಿಸ್ತಿದ್ದಿಲ್ರಿ. ಇವ ಹೆಂಗಿದ್ರಿ ಸೌಕರ್ಯ? ಇದು ಕಾಳುಗಳೆಲ್ಲ ಚೆನ್ನಾಗ್ ಕಟ್ಟಿದ್ರಿ? ಕಾಳ ಐತಲ್ರಿ, ಕಾಳ ಕಟ್ಟೈತ್ರಿ. ಹೌದ್ರಿ. ಇದು ಇಳುವರಿ ಎಷ್ಟು ಕ್ವಿಂಟಲ್ ಮಟ ಬರ್ಬೋದು ಅಂತೀರಿ ಈಗ? ಈ ಒಂದ್ 10 ಕ್ವಿಂಟಲ್ ರೀ. 10 ಕ್ವಿಂಟಲ್ ರೀ? ಹೌದ್ರಿ. ವರ್ಷ 10 ಕ್ವಿಂಟಲ್. ಇದಕ್ಕೆ ಕಳೆಗಳ ಎಷ್ಟು ತೆಗ್ಸಿದ್ರಿ? ಇದನ್ನ ಕಳೆ ಒಮ್ಮೆ ತೆಗ್ಸೇವ್ರಿ. ತೆಗ್ಸಿದ್ರಿ. ಕಾಯಿ ಎಲ್ಲ ಚೆನ್ನಾಗಿದೆ ಬಿಡ್ರಿ ಸೋಮರ. ಇಲ್ಲೇ ಎಲ್ಲ ಎಷ್ಟು ಖರ್ಚು ಮಾಡಿದ್ರಿ ಸೋಮರ ಇದಕ್ಕ?
ಈ ವರ್ಷ ಎಕರೆಗೆ 10,000 ರೂಪಾಯಿ ಖರ್ಚು ಬಂದೈತ್ರಿ. ಹಾ ರೀ. ಹ್ಞೂ. ಇದ ಹೆಂಗ ಲವಣಿ ಹೊಲ ರೀ ಅಥವಾ ಮನಿದ ರೀ? ಇದು ಲವಣಿ ಹೊಲ ರೀ. ಲವಣಿ ಹೊಲ ರೀ. ಹೌದು. ಹೆಂಗ ಅದಾವ್ರಿ ಇಲ್ಲಿ ಲವಣಿ? ಲವಣಿ ಇಲ್ಲಿ 10ರಿಂದ 12, 13 ಮಟ ಅದಾವ್ರಿ. ಇದ ಹೆಂಗ್ ನೀರಾವರಿ ರೀ ಅಥವಾ ಒಣ ಬೇಸಾಯ ರೀ? ಒಣ ಬೇಸಾಯ ರೀ ಇದು. ಒಣ ಬೇಸಾಯ. ಹೌದು. ಈಗ ಸೋಯಾಬೀನ್ ಹಾಕಿದ್ರಿ ತಕೊಂತ ಈಗ ಇನ್ನೊಂದ್ 10-12 ದಿವಸಕ್ಕೆ ಕೀಳಕ್ ಬರೋದ್ರಿ ಇದು. ಹೌದು, ಇನ್ನೊಂದ್ 15 ದಿನ ಕಂಕರ್ ಬರ್ತೈತ್ರಿ. 15 ದಿವಸ ಕಟಾವ್ ಬರ್ತೈತಿ. ಇದನ್ನ ಮತ್ ಕಟಾವ್ ಮಾಡಿದ ಮತ್ ಏನ್ ಬೆಳೆ ಹಾಕ್ತಿರಿ ಇದಕ್ಕ? ಇದಕ್ಕ ಕಡ್ಲಿನಾರ, ಕುಸುಬಿನಾರ, ಜ್ವಾಳನಾರ ಮೂರಾಗ ಏನಾರ ಬಿತ್ತಬೇಕು. ಮೂರಾಗ ಏನ್ರ ಬಿತ್ತಬಹುದು. ಅಂದ್ರ ಹವಾಮಾನಕ್ಕೆ ಬರಂತ ಹವಾಮಾನಕ್ಕ ಬರೋದ್ರಿ ಇನ್ ಮುಂದ ಅಂತ ಬೆಳಿ ನೋಡಿ ಹಾಕ್ಬೇಕ್ರಿ. ಅಂತ ಬೆಳೆ ಅಂದ್ರ ಕಡ್ಲಿ, ಜೋಳ, ಕುಸಿಬಿ ಇವ್ 3 ಹವಾಮಾನ ಮ್ಯಾಗ ಬರ್ತಾವ. ಹವಾಮಾನ ಮ್ಯಾಗ ಬರ್ತಾವ್ರಿ, ಅವನ್ನ ಹಾಕದ. ಮಳಿ ಇಲ್ಲ ಅಂದ್ರೂ ಬರ್ತಾವ್ರಿ. ಹುಟ್ಟಿರ್ ಸಾಕ್ರಿ, ಈಗ ಅವು ಬರ್ತಾವ. ಹುಟ್ಟಿ ಬಂದ್ರ ಸಾಕ, ಮೇಲ್ಗಡೆ ಮಳಿ ಏನ್ ಬ್ಯಾಡ್ರಿ ಬೇಕಾಗಿಲ್ರಿ. ಇವೆಲ್ಲ ಬಿತ್ತಿಗೆಲ್ಲ ಟ್ರ್ಯಾಕ್ಟರ್ ಬಿತ್ತಿಸ್ತಿರ ಅಥವಾ ಮನಿ ಎತ್ತಿ ಏನ್ರ ಇದಾವ್ರಿ ನೀವು? ಈಗ ಎತ್ತಿಲ್ ಟ್ರ್ಯಾಕ್ಟರ್ ಬಿತ್ತಿಸಿ ಬರ್ಲಿಲ್ದಾಗ ಎತ್ತಿಲ್ ಬಿತ್ತನ್ರಿ. ಹ್ಞೂನ್ರಿ. ಹಂಗೇನಾರ ಅದ ಒಂದ್ ಬಂದಾಗ ಟ್ರ್ಯಾಕ್ಟರ್ಲೆ ಒಮ್ಮಕ್ ಮತ್ತೆ ಎತ್ತ ಆಳಿಂದ ಈಗ ದೊಡ್ಡ ಸಮಸ್ಯೆ ಐತ್ರಿ. ಈಗ ಕೂರ್ಗಿಲ್ ಬಿತ್ಬೇಕಂದ್ರ ಒಂದ್ 4 ಆಳ್ ಬೇಕ್ರಿ. ಅವತ್ನಾಗ ಆಳ್ ಬರಂಗಿಲ್ರಿ. ಹದ ಒಮ್ಮಕ್ಲೆ ಇದಾಗಂಗಿಲ್ರಿ. ಹಿಂಗಾಗಿ ಒಮ್ಮೊಮ್ಮೆ ಟ್ರ್ಯಾಕ್ಟರ್ ಬಿತ್ತಬೇಕ್ರಿ, ಒಮ್ಮೊಮ್ಮೆ ಹಂಗಿದ್ದ ಎತ್ತಿಲಿ ಬಿತ್ತವ್ರಿ. ಹದ್ ಮ್ಯಾಗ ಹೆಂಗ್ ಬರ್ತಾವ ಹಂಗ ಬಿತ್ತಾರ. ಆಮೇಲೆ ಇದು ಅಂದ್ರ ಎಡೆ ಕುಂಟಿ ಹೊಡೆದೆಲ್ಲ ನಿಮ್ ಮನಿ ಎತ್ತ ಇದಾವ್ರಿ? ಹೌದು, ನಮ್ ಮನಿ ಕಮ್ತಾನ ಐತ್ರಿ. ಸಮೀರ ಎತ್ತ ಇವು ನಿಮ್ಮ ಅನ್ರಿ? ಹೌದು, ನಮ್ಮವ್ ನೋಡ್ರಿ ಇವು. ಇವ್ ಎಷ್ಟ್ ವರ್ಷ ಆಯ್ತ್ರಿ ಸಂಬಳ ನೀವು ತಂದ? ಇವ್ನ 4 ವರ್ಷ ಆತ್ರಿ ತಂದ. ಟಾರ್ಗೆಟ್ ನಿಮ್ದರಿ ಇದು? ಹೌದ್ರಿ. ಒಟ್ಟ ನೀವ್ ಎಷ್ಟ್ ಎಕರೆ ಮಾಡ್ತಾ ಅಂದ್ರಲ್ಲ ಸಮೀರ? ನಾವು ಈಗ ಒಂದು 20 ಎಕರೆ ಮಾಡ್ತಾನ್ರಿ. ನೀವು ಒಬ್ಬರೇ 20 ಎಕರೆ ಮಾಡ್ತೀರಿ? 20 ಎಕರೆ ಮಾಡ್ತೀವಿ. ಮನಿದ್ ಎಷ್ಟ್ ಎಕರೆ ಐತ್ರಿ ಸಮೀರ ನಿಮ್ಮ ಹೊಲ? ನಮ್ಮ ಮನಿದ್ ಒಂದ್ 8 ಎಕರೆ ಐತ್ರಿ. ಮನಿದ್ 8 ಎಕರೆ ಐತಿ. ನೀವು ಲವಣಿ ಒಂದ್ 12 ಎಕರೆ ಮಾಡ್ತೀರಿ? ಹೌನ್ರಿ. ಅಷ್ಟಕ್ಕೂ 10,000 ಕೊಟ್ರು 1,20,000 ರೂಪಾಯಿ ಐತ್ರಿ. ಹೆಂಗಂದ್ರ ಹೌನ್ರಿ. ಏನ್ ಲಾಸ್ ಏನ್ ಅನ್ಸಲ್ರಿ? ಹೆಂಗಂದ್ರ ಕಮ್ತೇನ್ರಿ, ಇಲ್ಲಿ ನಾವ್ ದುಡ್ದಿದ್ರ ಮ್ಯಾಗ ಲಾಸ್ ಇಲ್ರಿ. ಇಲ್ಲಿವರೆಗಿನ ಇಲ್ಲಿ ಮಾಡ್ಕೊಂತ ಬಂದೇನ್ರಿ. ಅದ್ರಲಿದ್ದ ಲಾಸ್ ಏನಿಲ್ರಿ ಕಂಪ್ಲಿದ್ದ. ಅದ್ ಈಗ ಒಟ್ಟು ಇವು ಖರ್ಚು ಮುಂದಾಗಿ ಒಟ್ಟು ಅಷ್ಟೊಂದು ಉತ್ಪನ್ನ ಉಳಿವಲ್ರಿ. ಅಷ್ಟೊಂದು ದುಡ್ಡು ಉಳಿವಲ್ದು. ಇಷ್ಟ ದಿನ ಏನಾಯ್ತು, ಗಂಡ್ಮಕ್ಳ್ರಿ ಇಬ್ಬಾರಿ, ಒಬ್ಬಾಕಿ ಹೆಣ್ಮಗಳು, 3 ಇಬ್ಬಾರ್ ಗಂಡ್ಮಕ್ಳ್ರಿ. ಅವ್ರನ್ನ ಇದ್ರ ಮ್ಯಾಗ ಭೂಮಿ ಮ್ಯಾಗ ಉತ್ಪನ್ನ ತಗೊಂಡ ಅವ್ರನ್ನ ಸಾಲಿ ಕಲ್ಸೋದು ಇದು ಮಾಡೋದು ಮಾಡೇನ್ರಿ. ಅವ್ರೆಲ್ಲ ಏನ್ ಮಾಡ್ತಾರ್ರಿ ಸುಮಾರು? ಈಗ ಅವ್ರವ್ರ ಕಾಲ್ ಮ್ಯಾಗ ನಿಂತ್ಕೊಂಡಾರ್ರಿ. ಒಬ್ಬಾಕಿ ಇಬ್ಬಾರ್ ಇಂಜಿನಿಯರ್ ಮುಗಿಸ್ಯಾರ್ರಿ. ಒಬ್ಬ ITI ಮುಗಿಸಿ ಟಾಟಾ ಕಂಪ್ನ್ಯಾಗ ಅದನ್ರಿ. ಯಾವ್ರಾಗ ಅದನ್ರಿ? ತಾರ್ಯಾಳದಾಗ ಅದನ್ರಿ. ಹುಬ್ಳಿ ತಾರ್ಯಾಳ. ಹೌದ್ರಿ. ಆಳಿ ಮ್ಯಾಗ ಮತ್ತ ಎಲ್ಲಾ ಅಂದಾಗ ಒಟ್ಟು ಈಗ ಕಮ್ತ ಒಟ್ಟು ಆಳ ಹಚ್ಚಿ ಮಾಡ್ಸವ್ರ, ಒಟ್ಟು ಮೈ ಮ್ಯಾಗ ಹಾಕವ್ರಿ. ಆಳ ಹಚ್ಚಿ ಮಾಡಿದ್ರ ಒಂದ್ ಮೈ ಮ್ಯಾಗ ಬಟ್ ಮನೀರ್ ಒಬ್ರು ಇಬ್ರು ದುಡಿಯರ್ ಇರ್ಬೇಕು. ದುಡಿಯರ್ ಇದ್ರಿ ಒಟ್ಟು ಉಳ್ಕಂತೈತ್ರಿ. ಆಳಿನ ಕರ್ಕೊಂಡ್ ದುಡಿಯೋದು, ಆಳಿನ ಹೆಣ್ಣಾಳಿದ್ರ ಮನ್ಯಾಗ ಆಳ್ ಕರ್ಕೊಂಡ್ ದುಡಿದ್ರ, ಗಂಡಾಳಿದ್ರ, ಹಿಂಗಾಗಿ ಒಟ್ಟು ಉಳ್ಕಂತವ್ರಿ. ಈಗ ಎಲ್ಲದಕ್ಕ ಆಳ ಹಚ್ಚಿ ಮಾಡ್ಸೋದಂದ್ರ ಏನ್ ಅದಕ್ಕ ಹವಣ ಆಕತಿ. ಹಂಗ್ರಿ. ಹೌದು. ಈಗ ನಾವು ಸೋಯಾಬೀನ್ ಹಾಕೋದ್ರಿಂದ ನಮ್ ರೈತರಿಗೆ ಏನ್ ಲಾಸ್ ಆಗಲ್ಲ ಅಂತ ಹೇಳ್ತೀರಿ ನೀವು? ಹೌದ್ರಿ. ನಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಮಂತಯ್ಯ ಕುಲಕರ್ಣಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತವ್ರಿ. ನಮಸ್ಕಾರ ರೀ ಸಂಬಳ. ನಮಸ್ಕಾರ ರೀ.